ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 11 o'clock ಆಗಿದೆ. ಇವಾಗ ಜಾಸ್ತಿ ಬಿಸಿಲಿದೆ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಬಾವಿ ಇದೆ. ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗಾಗಿ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಾವಿಯಲ್ಲಿ ಹೋಗಿ ಸ್ವಿಮ್ ಮಾಡ್ಕೊಂಬರೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಆ್ಯಂಡ್ ಅದಕ್ಕೂ ಮುಂಚೆ ಇವತ್ತು ಸ್ವಲ್ಪ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು 15 days ಮುಂಚೆ ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾನೊಂದು ಪೋಸ್ಟ್ ಹಾಕಿದ್ದೆ. ತುಂಬ ಜನ ಅದಕ್ಕೆ ಕಮೆಂಟ್ಗಳಾಗ್ತಾಯಿದ್ದೀರಾ, ಹೇಗಿದ್ದೀರಾ, ಇವಾಗ ಇನ್ನೂ ಸ್ಟಿಲ್ ಬರ್ತಾನೇ ಇದೆ, DM ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ. ಹಾಗೆ ಎಲ್ಲರಿಗೂ ರಿಪ್ಲೈ ಕೊಟ್ಟು ನನಗೂ ಸಾಕಾಗಿದೆ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ. ನಾನಿವಾಗ ಆರಾಮಾಗಿದ್ದೀನಿ, ಹುಷಾರಾಗಿದ್ದೀನಿ. ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಕಿಡ್ನಿ ಸ್ಟೋನ್ ಏನು ದೊಡ್ಡ ರೋಗನಾ ಅಂತ ಅಂದ್ಬಿಟ್ಟು. ಅವ್ರವ್ರಿಗೆ ಗೊತ್ತಿರುತ್ತೆ. ಸೊ ಹಾಗೆ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗುತ್ತೆ, ಕೆಲವೊಬ್ಬರಿಗೆ ಬ್ಯಾಕ್ ಪೇನ್ ಬರುತ್ತೆ, ಕೆಲವೊಬ್ಬರಿಗೆ ಸ್ಟಮಕ್ ಪೇನ್ ಬರುತ್ತೆ, ಈ ಥರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗೆ ನನಗೂ ಸಮೇತ ತುಂಬಾ ಬ್ಯಾಕ್ ಪೇನ್ ಆಗಿತ್ತು. ಸ್ವಲ್ಪ ದಿವ್ಸಕ್ಕೆ ಮುಂಚೆ ಬ್ಲೀಡಿಂಗ್ ಸಮೇತ ಆಗಿತ್ತು. ಸೊ ಹಾಗಾಗಿ ಅಡ್ಮಿಟ್ ಆಗಲೇಬೇಕಾಗಿತ್ತು. ಹಾಗೆ ಆದ್ವಿ. ಆ್ಯಂಡ್ ಇವಾಗ ಬಂದಿದ್ದೀವಿ. ತುಂಬ ಜನ ತುಂಬ ಥರದ್ದು ರೆಮಿಡೀಸ್ ಕೂಡ ಹೇಳಿದ್ದೀರಾ, ಮನೇಲಿ ಈ ಥರ ಮಾಡಿ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಹೇಳಿದ್ದೀರಾ. ಆದಷ್ಟು ನಾನು ಟ್ರೈ ಮಾಡ್ತಾನೇ ಇದ್ದೀನಿ ಇವಾಗ್ಲೂ. ಹಾಗೆ ಇವಾಗ ಆರಾಮಾಗಿದ್ದೀನಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ತುಂಬ ಜನ ನನ್ನ ಬಗ್ಗೆ ವಿಚಾರಿಸ್ಕೊಂಡಿದ್ದೀರಾ. ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಒಂದು ಫೋನ್ ಮಾಡಿ ಕೂಡ ಹೇಗಿದ್ದೀರಾ ಅಂತ ಕೂಡ ಕೇಳಿಲ್ಲ. ಸೊ ಅವ್ರು ಕೇಳಿಲ್ಲ ಅಂತ ನನಗೇನು ಬೇಜಾರೂ ಇಲ್ಲ. ಬಟ್ ನೀವು ಕೇಳಿದ್ದೀರಲ್ಲ, ತುಂಬ ಜನ ಸುಮಾರು ಒಂದು 600 ಕಮೆಂಟ್ಸೇ ಬಂದಿತ್ತು. ಆ್ಯಂಡ್ DM ಸಹಿತ ಮಾಡ್ತಾನೇ ಇದ್ರಿ. ಸೊ ಹಾಗಾಗಿ ಎಲ್ಲರಿಗೂ, ಯಾರೆಲ್ಲ ಇನ್ನೂ ಕೇಳ್ತಾನೇ ಇದ್ದೀರಾ, ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ತುಂಬಾ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಇವಾಗ. ಆ್ಯಂಡ್ ಹೇಳಿದ್ದಾರೆ, ತುಂಬ ಏನಾದರೂ ಪೇನ್ ಬಂತು ಅಂತ ಅಂದರೆ ಬಂದು RIRS ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಕಿಡ್ನಿ ಸ್ಟೋನ್ ಕೂಡ ಅಷ್ಟೇ 5 mm ಇದೆ. ಆ್ಯಕ್ಚುಲಿ ನನಗಿದು ಸುಮಾರು ಒಂದು 6 to 7 yearsಯಿಂದ ಇತ್ತು. ಸೊ ಹಾಗೆ ಅದೊಂದು 5-6 ಸ್ಟೋನ್ಸ್ ಇತ್ತು. ಆಗ ಹೀಗೆ ಮಾಡಿ ವಾಟ್ರೆಲ್ಲ ಚೆನ್ನಾಗಿ ಕುಡಿದು ಇವಾಗ ಕಂಟ್ರೋಲಿಗೆ ಬಂದಿತ್ತು. ಸ್ವಲ್ಪ ದಿನದಿಂದ ಯಾಕೋ ಮತ್ತೆ ಅದೇ ಥರನೇ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗೆ ಇವಾಗ ಆರಾಮಾಗಿದ್ದೀನಿ. ನಿಮಗೂ ಎಲ್ಲರಿಗೂ ಹೇಳಿಬಿಡೋಣ, ಯಾಕಂದರೆ ಇನ್ನೂ ಕೇಳ್ತಾನೆ ಇರ್ತೀರ, ಹಾಗಾಗಿ ಹೇಳಿಬಿಡೋಣ ಒಂದು ಸಲ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಬಾವಿ ಹತ್ರ ಹೋಗಬೇಕು. ಸೊ ಇಲ್ಲಿಂದ ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸು, ಅವ್ರ ಮಕ್ಕಳು ಕೂಡ ಬರ್ತಾರೆ, ಜಾಯಿನ್ ಆಗ್ತೀವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆ, ಅವ್ರಿಗೆ ಸ್ನ್ಯಾಕ್ಸು ಮತ್ತು ವಾಟ್ರು, ಜ್ಯೂಸು, ಹೀಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೋಗಿ ಈ ಬಿಸಿಲಲ್ಲಿ ಹೋಗಿ ಸ್ವಲ್ಪ, ನಾನು ಬಾವಿಯಲ್ಲೆಲ್ಲ ಬೀಳೋ ಅಭ್ಯಾಸ ಇಲ್ಲ, ಬಟ್ ವಾಟರ್ ಅಂದರೆ ತುಂಬ ಇಷ್ಟ ನನಗೆ. ಈ ಫಾಲ್ಸು, ಬೀಚಲ್ಲೆಲ್ಲ ಹೋಗೋದಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಇನ್ನು ಸ್ವಲ್ಪ ದಿನದಲ್ಲೇ ನಿಮಗೆ ಟ್ರಾವೆಲಿಂಗ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ಹೇಳ್ತಾ ಇರ್ತೀರಾ, ಮ್ಯಾಮ್ ನೀವೆಲ್ಲ ಎಲ್ಲೆಲ್ಲಿ ಹೋಗ್ತೀರಾ ನಮಗೂ ಹೇಳಿ, ಆ ಲೊಕೇಶನ್ಸ್ ತೋರಿಸಿ, ನಿಮ್ಮಿಂದ ನಾವು ಕೂಡ ಹೋಗೋಕ್ಕಾಗಿಲ್ಲ ಅಂದ್ರೂ ಆ ಲೊಕೇಶನ್ಸ್ ಎಲ್ಲ ನೋಡ್ಬೋದು ಅಂತ ನನ್ನ ಪೋಸ್ಟಲ್ಲೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಹಾಗೆ ಇನ್ಮೇಲೆ ನನ್ನ ಡೈಲಿ ಟ್ರಾವೆಲಿಂಗು, ನನ್ನ ಡೈಲಿ ರೊಟೀನು, ಹಾಗೆ ನನ್ನ ಲೈಫ್ ಸ್ಟೈಲು, ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮುಂದೆ ಹೋಗ್ತಾ ಏನೇನಿರುತ್ತೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೇಳಿಬಿಟ್ರೆ ಚೆನ್ನಾಗಿರಲ್ಲ.